ವೀಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR. ನೋಡಿ ವೀಕ್ಷಕರೇ, ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಆಗ ಇತ್ತು, ಆದರೆ ಈಗ ಚೇಳೂರು ತಾಲೂಕು ವಿಭಜನೆಯಾಗಿದೆ. ಚೇಳೂರು ತಾಲೂಕು ಹೊಸದಾಗಿ ಮಾಡಿರೋದು ಸಂತೋಷದ ಸಂಗತಿ. ಅದೇ ರೀತಿ ಈಗ ಹಾಲು ಉತ್ಪಾದಕರ ಸಹಕಾರಿ ಸಂಘ, ಈ ಸಂಘಗಳ ಚುನಾವಣೆಗಳು ಬಾಗೇಪಲ್ಲಿ ವ್ಯಾಪ್ತಿಗೆ ಬರ್ತಾಯಿತ್ತು. ಆದರೆ ಈಗ ಚಿತ್ರಣವೇ ಬದಲಾಗಿದೆ. ಆ ಚಿತ್ರಣ ಏನೆಂದರೆ, ಚಾಕವೇಲು ಹಾಲು ಉತ್ಪಾದಕರ ಸಹಕಾರಿ ಸಂಘ ಬಂದು ಈಗ ನಮ್ಮ ಚೇಳೂರು ತಾಲೂಕಿಗೆ ಸೇರುತ್ತೆ. ಈ ಚೇಳೂರು ತಾಲೂಕಿಗೆ ಸೇರಿದಾಗ ಸುಮಾರು ಉತ್ಪಾದಕರ ಸಹಕಾರಿ ಸಂಘಗಳು ಚಿಂತಾಮಣಿ ತಾಲೂಕು, ಶಿಡ್ಲಘಟ್ಟ ತಾಲೂಕಿಗೆ ಕೆಲವು ಸಂಬಂಧಪಟ್ಟಂತಿರುತ್ತು. ಆದರೆ ಈಗ ಸುಮಾರು ಚೇಳೂರು ತಾಲೂಕಿಗೆ ಒಳಪಟ್ಟಿರುತ್ತೆ. ಮೊದಲನೇ ಬಾರಿಗೆ ಈ ಒಂದು ಸಾರಿ ನಿರ್ದೇಶಕರಾಗಿ ನಮ್ಮ ಚೇಳೂರು ತಾಲೂಕಿನ ನಿರ್ದೇಶಕರಾಗಿ ಕೃಷ್ಣಾರೆಡ್ಡಿ ಅಂತ ಒಬ್ಬರು ಚುನಾಯಿತರಾಗಿದ್ದಾರೆ. ಈಗ ಅವರು ಈ ನಮ್ಮ ಚಾಕವೇಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಇವತ್ತು ಭೇಟಿ ನೀಡಿದ್ದಾರೆ. ಗೆದ್ದ ಸ್ವಲ್ಪ ದಿವಸದರಲ್ಲೇ ಬಂದು ತಮ್ಮ ಚೇಳೂರು ತಾಲೂಕಿಗೆ ಯಾವ್ಯಾವ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಸೇರುತ್ತೆ ಅಂತಂದ್ಬಿಟ್ಟು ಎಲ್ಲದಕ್ಕೂ ಇವರು ಭೇಟಿ ನೀಡಿ ಇಲ್ಲಿಯ ಕುಂದು ಕೊರತೆಗಳನ್ನು ನೀಗಿಸುವ ಬಗ್ಗೆ ಮತ್ತು ನಮ್ಮ ರೈತರಿಗೆ ಸಹಾಯ ಹಸ್ತ ನೀಡಲು ಮುಂದಾಗಿದ್ದಾರೆ ಇವರು. ಈಗ ಈ ಒಂದು ಅವರಿಗೆ ಈ ನಮ್ಮ ಚಾಕವೇಲು ಸಹಕಾರಿ ಸಂಘದವರು, ಹಾಲು ಉತ್ಪಾದಕರ ಸಹಕಾರಿ ಸಂಘದವರು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಒಂದು ತುಂಬ ಸಂತೋಷದ ವಿಷಯ. ಈಗ ಈ ಒಂದು ಸಭೆ ತಾವು ನೋಡಬಹುದು, ಕೆಲವರು ಅಫಿಷಿಯಲ್ಸು ಇದ್ದಾರೆ. ಇನ್ನು ನಮ್ಮ BMC ಕೇಂದ್ರ ಚಾಕವೇಲು ಎಲ್ಲ ಸಿಬ್ಬಂದಿ ವರ್ಗ ಹಾಗೂ ನೂತನವಾಗಿ ಈ ಚೇಳೂರು ತಾಲೂಕಿಗೆ ಯಾರು ನಿರ್ದೇಶಕರಾಗಿ ಆಯ್ಕೆಯಾಗಿರ್ತಾರೆ ಅವರು ಕೂಡ ಬಂದಿದ್ದಾರೆ. ಮತ್ತು ಇನ್ನು ಕೆಲವರು ಸಹಕಾರಿ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಬಂದಿದ್ದಾರೆ, ನಿರ್ದೇಶಕರು ಕೂಡ ಬಂದಿದ್ದಾರೆ. ಈಗ ಸ್ವಲ್ಪ ಹೊತ್ತರಲ್ಲೇ ತಾವು ಈ ಒಂದು ಅಭಿನಂದನಾ ಸಮಾರಂಭ ಪ್ರಾರಂಭವಾಗುತ್ತೆ, ತಾವು ನೋಡಬಹುದು ವೀಕ್ಷಕರೇ. ಈಗ ಹೊಸದಾಗಿ ಚೇಳೂರು ತಾಲೂಕಿಗೆ ಆಯ್ಕೆಯಾಗಿರುವ ಎನ್ ಕೃಷ್ಣಾರೆಡ್ಡಿ ಸರ್, ನಿರ್ದೇಶಕರಿಗೆ ಆಯ್ಕೆಯಾಗಿರುವ ಕೃಷ್ಣಾರೆಡ್ಡಿ ಸರ್ ಅವರಿಗೆ ಸನ್ಮಾನ.
ಸರ್ ನಮಸ್ಕಾರ. ನಮ್ಮ ಚೇಳೂರು ತಾಲೂಕಿಗೆ ಮೊಟ್ಟ ಮೊದಲನೇದಾಗಿ ತಾವು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀರಾ. ನಮ್ಮ ಪತ್ರಿಕೆ ಜನರಕ್ಷಕ ಚಾನಲ್ ಕಡೆಯಿಂದ ಸ್ವಾಗತ. ಇವತ್ತು ನೀವು ನಮ್ಮ ಚೇಳೂರು ತಾಲೂಕಿನ ನಮ್ಮ ಚಾಕ್ವೇಲ್ಗೆ ಭೇಟಿ ನೀಡಿದ್ದೀರಾ. ತುಂಬ ಸಂತೋಷ. ಇಲ್ಲಿನ ಒಂದು ಏನು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಕುಂದುಕೊರತೆಗಳ ಬಗ್ಗೆ ಇಷ್ಟೊತ್ತು ಆಲಿಸಿದ್ದೀರಾ. ಏನನ್ನಿಸುತ್ತೆ ನಿಮಗೆ? ನಾನು ಈಗ ಹೊಸದಾಗಿ ಚಿಕ್ಕಬಳ್ಳಾಪುರ ಒಕ್ಕೂಟದ ಚೇಳೂರು ಕ್ಷೇತ್ರದ ನಿರ್ದೇಶಕನಾಗಿ 3 ತಿಂಗಳಾಯಿತು ಆಯ್ಕೆಯಾಗಿ. ಇಷ್ಟು ದಿವಸ ನಮಗೆ ಈ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಪರಿಚಯ ಮಾಡಿಕೊಳ್ಳಲು ಇವತ್ತು ಚೇಳೂರು ತಾಲೂಕಿಗೆ ಭೇಟಿ ಕೊಟ್ಟಿತ್ತು. ಪ್ರಪ್ರಥಮವಾಗಿ ಚೇಳೂರು BMC ಮತ್ತು ಕ್ಲಸ್ಟರ್ನ ಅವರೆಲ್ಲ ಸೇರಿಸಿ ಕುಂದುಕೊರತೆಗಳನ್ನು ಆಲಿಸಿದ್ದೀವಿ. ಅವರ ಕುಂದುಕೊರತೆಗಳನ್ನು ಕೇಳಿದ್ದೀನಿ. ಮತ್ತು ಎರಡನೇದಾಗಿ ಚಾಕ್ವೇಲು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಭೇಟಿ ಕೊಟ್ಟಿದ್ದೀನಿ. ಇಲ್ಲಿ ಕ್ಲಸ್ಟರ್ನ ಎಲ್ಲ ಕಾರ್ಯದರ್ಶಿಗಳು ಅಧ್ಯಕ್ಷರು ಬಂದಿದ್ದರು. ಚಾಕ್ವೇಲ್ನ ಅಧ್ಯಕ್ಷರು ಕೂಡ ನಮ್ಮ ಜೊತೆಗಿದ್ದಾರೆ. ಇಲ್ಲಿ ಇದುವರೆಗೂ ಕೂಡ ಇಷ್ಟೊತ್ತು ಕೂಡ ಇಲ್ಲಿನ ಸಮಸ್ಯೆಗಳು ಮತ್ತು ಉತ್ತಮವಾದಂಥ ಗುಣಮಟ್ಟದ ಹಾಲನ್ನು ಸರಬರಾಜು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳು ನಮ್ಮ ಜೊತೆಗೆ ಸೇರಿ ಇವತ್ತು ದಿವಸ ಎಲ್ಲ ಅದೇ ಕ್ಲಸ್ಟರ್ನ BMCನ ಪರಿಶೀಲನೆ ಮಾಡಿದ್ದೀನಿ. ಅವರ ಅನಿಸಿಕೆಗಳನ್ನೆಲ್ಲ ಕೇಳಿದ್ದೀನಿ. ನಮ್ಮ ಹಾಲು ಒಕ್ಕೂಟದಲ್ಲಿ ಸಾಧ್ಯ ಆದಷ್ಟು ರೈತರ ಪರವಾಗಿ ಯಾವ ರೀತಿ ನಮ್ಮ ಮ್ಯಾಟ್ಗಳಾಗ್ಬೋದು, ಶಾಪ್ ಕಟ್ರಾಗ್ಬೋದು, ಮತ್ತು ನಮ್ಮ ಮಿಲ್ಕಿಂಗ್ ಮಿಷನ್ಗಳಾಗ್ಬೋದು, ನಮ್ಮ ಒಕ್ಕೂಟದಿಂದ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವಿಚಾರಗಳನ್ನು ವಿನಿಮಯ ಮಾಡ್ಕೊಂಡಿದ್ದೀವಿ. ಅದು ನಮ್ಮ ಒಕ್ಕೂಟದಲ್ಲಿ ನಾವು ಪ್ರಶ್ನೆಯನ್ನು ಮಾಡಿ ಅದನ್ನು ಸಬ್ಜೆಕ್ಟನ್ನು ಇಟ್ಟು ಮತ್ತು ಅದನ್ನು ತೀರ್ಮಾನ ತಗೊಂಡು ಯಾವ ರೀತಿ ರೈತರಿಗೆ ಸೌಲಭ್ಯಗಳನ್ನು ಕೊಡ್ಬೋದು ಅಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ನಾನು ಭಾಳಷ್ಟು ರೈತರ ಪರವಾಗಿ ಒತ್ತು ಕೊಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇಷ್ಟೆಲ್ಲ ನಮ್ಮ ಈ ಚೇಳೂರು ತಾಲೂಕು ಹೊಸದಾಗಿರೋದ್ರಿಂದ ಇಲ್ಲಿ ಆಂಧ್ರದ ಗಡಿ ಪ್ರದೇಶ ಆಗಿದೆ. ಆದ್ದರಿಂದ ಬಾಗೇಪಲ್ಲಿ ಕೂಡ 50 ಕಿಲೋಮೀಟರ್ ಆಗ್ತದೆ, ಚೇಳೂರು ಚಿಂತಾಮಣಿ ಕೂಡ 40 ಕಿಲೋಮೀಟರ್ ಆಗ್ತದೆ. ಆದ್ದರಿಂದ ಇಲ್ಲಿನ ವ್ಯವಸ್ಥೆ ಏನಂದರೆ ಹಸುಗಳಿಗೆ ವೈದ್ಯಕೀಯ ಸೇವೆ ಪಡೆಯಲು ಭಾಳಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಇದು ನಮ್ಮ ಕಾರ್ಯದರ್ಶಿಗಳನ್ನು ತಿಳಿಸಿದ್ದಾರೆ. ಅದರಿಂದ ಶಿಬಿರ ಕಚೇರಿಯನ್ನು ಚೇಳೂರಲ್ಲೇ ಮಾಡಬೇಕು ಅಂತ ಒತ್ತಾಯ ಇದೆ. ಅದನ್ನು ನಾವು ಆಡಳಿತ ಮಂಡಳಿ ತೀರ್ಮಾನ ತಗೊಂಡಿದ್ದೀವಿ. ಶಿಬಿರ ಕಚೇರಿಯನ್ನು ಚೇಳೂರಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ವೆಟರ್ನರಿ ಸರ್ವಿಸ್ ವೈದ್ಯಕೀಯ ಸೇವೆ ಏನಿದೆಯೋ ಅದನ್ನು ಭಾಳಷ್ಟು ಸೇವೆ ಪಡೆಯಲು ಇವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಒಂದು ಉದ್ದೇಶ ಇದೆ. ಮತ್ತು ಪ್ರತಿ ತಿಂಗಳು ಸಭೆ ಸೇರಿ, ಮಾಸಿಕ ಸಭೆ ಸೇರಿ ಕುಂದುಕೊರತೆಗಳನ್ನ ಆಲಿಸಿ ಅದನ್ನು ಪರಿಹಾರ ನಮ್ಮ ಎಕ್ಸ್ಟೆನ್ಷನ್ ಆಫೀಸರ್ಸು, ನಮ್ಮ ಉಪ ವ್ಯವಸ್ಥಾಪಕರ ಸಭೆ ಸೇರಿ ತಿಂಗಳು ಸಭೆಗೆ ಸೇರೋಕ್ಕೆ ಹತ್ತಿರವಾಗಿರ್ತಾರೆ ಅಂತ ಹೇಳ್ಬಿಟ್ಟು ದೂರದ ಪ್ರದೇಶಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಶಿಬಿರ ಕಚೇರಿ ಮಾಡೋಕ್ಕೆ ಉದ್ದೇಶಪೂರ್ವಕವಾಗಿ ನಾವು ಇದನ್ನು ಕ್ರಮ ವಹಿಸಿದ್ದೀವಿ. ಈ 2 ತಿಂಗಳಲ್ಲಿ ಈ ಶಿಬಿರ ಕಚೇರಿ ಉದ್ಘಾಟನೆ ಮಾಡಲು ಸಿದ್ಧವಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತು ಇನ್ನೊಂದು, ಈ ಭಾಗದ ರೈತರು, ನೀವು ಗಡಿನಾಡಿನವರೇ, ಇದು ನಿಮಗಿಂತ ಇದು ತುಂಬ ಹತ್ತಿರ ಇದೆ. ಒಂದೇ 1 ಕಿಲೋಮೀಟ್ರ್ ಹತ್ತಿರ ಆಂಧ್ರ ಪ್ರದೇಶದ ಗಡಿ. ಅಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿ ನೀರು ಹರಿತಾ ಇದೆ. ತುಂಬ ಯಥೇಚ್ಛವಾಗಿ ರೈತರು ತುಂಬ ಖುಷಿಯಾಗಿದ್ದಾರೆ. ಆದರೆ ನಮ್ಮ ರೈತರು ಈಗ ಮೊನ್ನೆ ಬೆಳೆಗಳು ತುಂಬ ಹಾನಿಯಾಗಿದೆ. ಮತ್ತು ಈ ಹಿಂದೆ ಕೂಡ ಇಲ್ಲಿ ಕುಡಿಯೋಕ್ಕೂ ನೀರಿಲ್ಲ. ಆದ್ರೂ ಅವರ ಒಂದು ಜೀವನೋಪಾಯಕ್ಕೋಸ್ಕರ ತುಂಬ ಕಷ್ಟಪಟ್ಟು ಒಂದು ಹಸುಗಳನ್ನ ಸಾಕಿ ಈ ಒಂದು ನಿಮ್ಮ ಹೈನುಗಾರಿಕೆ ಏನು ಇದಿದೆಯೋ ಅದಕ್ಕೆ ಕಷ್ಟಪಟ್ಟು ತುಂಬ ಶ್ರಮಿಸ್ತಾರೆ. ಮತ್ತು ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ಸೆಷನ್ನಲ್ಲೇ ಘೋಷಣೆ ಮಾಡಿದ್ರು, ₹1 ₹2 ನಾವು ಹೆಚ್ಚಿಗೆ ಮಾಡ್ತೀವಿ ಎಲ್ಲ ರೈತರಿಗೂ ಅಂತ. ಅಟ್ಲೀಸ್ಟ್ ಎಲ್ಲ ರೈತರಿಗೂ ಬೇಡ ಸ್ವಾಮಿ, ನಮ್ಮ ಗಡಿನಾಡಿನ ರೈತರ ಬಗ್ಗೆ ಕಾಳಜಿ ವಹಿಸಿ. ಇಲ್ಲಿ ನಿಜವಾಗ್ಲೂ ಕುಡಿಯೋಕ್ಕೆ ನೀರಿಲ್ಲ. ಮತ್ತು ಈ ಸರ್ಕಾರಗಳು ನಿಜವಾಗ್ಲೂ ಹೇಳ್ತೀನಿ, ನಾನು ಒಂದು ಸರ್ಕಾರ ಅಂತ ಹೇಳ್ತಾ ಇಲ್ಲ, ಕೇಂದ್ರ ಸರ್ಕಾರವೂ ಅದೇ ರೀತಿ ಇದೆ, ನಮ್ಮ ರಾಜ್ಯ ಸರ್ಕಾರವೂ ಅದೇ ರೀತಿ ಇದೆ. ಅಲ್ಲ ರೀ, ಪಕ್ಕದ ರಾಜ್ಯದಲ್ಲಿ ಹೋದರೆ ಎಷ್ಟು ಕುಡಿಯೋಕ್ಕೆ ನೀರು ಎಷ್ಟು ಚೆನ್ನಾಗಿದೆ ಗೊತ್ತಾ? ಇಲ್ಲಿಂದ 3-4 ಕಿಲೋಮೀಟ್ರ್ ಹೋಗಿ ದೊಡ್ಡ ಡ್ಯಾಮ್ ಇದೆ, ಅಲ್ಲಿ ತುಂಬ ಕೃಷ್ಣಾ ನದಿ ನೀರು ಹರಿತಾ ಇದೆ. ನಮ್ಗೆ ಎಷ್ಟು ಕೋಪ, ಎಷ್ಟು ಆವೇಶ ಬರುತ್ತೆ ಅಂದರೆ, ನಿಮ್ಗೆ ನಮ್ಮ ಸರ್ಕಾರಗಳು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಜನಸಾಮಾನ್ಯರ ಪರವಾಗಿಂತ ಅಷ್ಟು ಬೇಜಾರಾಗುತ್ತೆ. ವೆಂಕಟಸ್ವಾಮಿ ಅವರದೇ ಆಯೋಗ ಇದೆ, 17 TMC ಬಾಕಿ ಇದೆ. ಆ 17 TMC ನೀರು ಬಾಕಿ ಇರೋದನ್ನು ಕೇಳೋಕ್ಕೆ ಇವ್ರಿಗೆ ಯೋಗ್ಯತೆಗಳಿಲ್ಲ ಅಂದರೆ MLAಗಳಿಗೆ, CMಗಳಿಗೆ, MP ಗಳು ಇವ್ರು ಏನು ಮಾಡ್ತಾಯಿದ್ದಾರೆ ಸ್ವಾಮಿ? ಇದನ್ನು ಪರಿಗಣನೆಗೆ ತಗೊಳ್ಳಿ. ಇದನ್ನು ನಾನು ಪ್ರಸ್ತಾಪನೆ ಮಾಡ್ತಾ ಇರೋದು ಯಾಕೆ ಅಂದರೆ, ಇಲ್ಲಿ ನೋಡಿ ಪಕ್ಕದ ರಾಜ್ಯದಲ್ಲಿ ಅಷ್ಟು ಯಥೇಚ್ಛವಾಗಿ ಮಾಡಿದ್ರು ಅಲ್ಲಿ ಹಾಲು ಉತ್ಪಾದಕರಿಲ್ಲ. ಮತ್ತು ಅಲ್ಲಿಂದ ನಮಗೆ ತೊಂದರೆಗಳಾಗ್ತಾಯಿದೆ. ಏನು ಗೊತ್ತಾ, ಅಲ್ಲಿರೋರು ಈಗ ನಮ್ಮ KMF ಅವರು ಏನೋ ಒಂದು ಏನು ಶಂಕರರೆಡ್ಡಿ ಅವರು ಎಷ್ಟು ಕೊಡ್ತಾ ಇದ್ದಾರಪ್ಪ ನಿಮಗೆ ಲೀಟ್ರಿಗೆ?
ನಿಮ್ಮ 32 ಅಲ್ಲ ರೈತರು ಕೊಡ್ತಾ ಇರೋದು ರೈತರು ಕೊಡ್ತಾರೆ 32 ರೂಪಾಯಿ ಕೊಡ್ತಾ ಇದೆ. ಆದರೆ ಇವರಿಗೆ ಚಾಲೆಂಜ್ ಆಗಿ ದೊಡ್ಡ ಕಂಪ್ನಿನಂತೆ ಇನ್ನೊಂದು ಕಂಪ್ನಿನವರಂತೆ ಬಂದು ಇಲ್ಲಿ ಪ್ರೈವೇಟು ಡೈರಿಗಳನ್ನ ಮಾಡಿ ಜನಸಾಮಾನ್ಯರಿಗೆ ಅನಾನುಕೂಲ ಆಗ್ತಾ ಇದೆ. ಆದರೆ ಜನಸಾಮಾನ್ಯರು ರೈತರು ಎಲ್ಲರೂ ಒಂದೇ ರೀತಿ ಇರಲ್ಲ. ಕೊಟ್ಟೆಪಾಡು ಏನೋ ₹1 ಜಾಸ್ತಿ ಆದರೆ ಅಲ್ಲೇ ಹಾಕ್ಬಿಡೋಣ ಅಂತಂದ್ಬಿಟ್ಟು ಅದು ಕೂಡ ನಿಮಗೆ ಮಾರ್ಕ್ ಆಗ್ತಾ ಇದೆ. ಇಂಥ ಡೈರಿಗಳ ಬಗ್ಗೆ ನೀವು ಎಚ್ಚೆತ್ತುಕೊಂಡು ಬೇರೆ ಏನಾದರೂ ಒಂದು ಕಾನೂನು ರೂಪಿಸಬೇಕು. ಅದೊಂದು ಮತ್ತು ನೀವು ನಿಮ್ಮ ಒಂದು ಒಕ್ಕೂಟದಿಂದ ನಮ್ಮ CMಗೆ ಪತ್ರ ಬರೆದು ಫಸ್ಟು ನಮ್ಮ ಗಡಿನಾಡಿಗಾದರೂ ₹1 ₹2 ಏನು ಘೋಷಣೆ ಮಾಡಿದಿರೋ ಕರ್ನಾಟಕ ರಾಜ್ಯ ಪೂರ್ತಿ ಬೇಡ, ಅಟ್ಲೀಸ್ಟ್ ನಮ್ಮ ಗಡಿನಾಡಿಗೆ ಅನುಕೂಲ ಆಗೋ ಥರ ನೀವೇನಾದರೂ ಮಾಡಲು ಹೊರಡ್ತೀರಾ? ನೀವು ಹೇಳಿದ ಪ್ರಕಾರ ಒತ್ತಾಯ ಮಾಡೋಕ್ಕೆ ತೊಂದರೆ ಇಲ್ಲ. ನಮ್ಮ ಒಕ್ಕೂಟದಿಂದ ಒತ್ತಾಯ ಮಾಡ್ಬೋದು, ತೀರ್ಮಾನ ತಪ್ಪಲು ರಾಜ್ಯ ಸರ್ಕಾರ ಕೊಟ್ಟಿದ್ದು ಒತ್ತಾಯ ಅಂತೂ ನಾವು ರೈತರ ಪರವಾಗಿ ಒತ್ತಾಯ ಮಾಡಿ ಸರ್. ನೀವು ಒತ್ತಾಯ ಮಾಡಿದ್ರೆ ನಮಗೆ ಅನುಕೂಲ. ಯಾಕೆ ಗೊತ್ತಾ, ಇದೇ ರೀತಿ ಗಡಿನಾಡು ಎಲ್ಲರೂ ಬಂದು ಒತ್ತಾಯಗಳು ಮಾಡಿದಾಗ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ. ನಾವು ರೈತರಲ್ಲಿ ಕೂಡ ಅಷ್ಟೇ ಮನವಿ ಮಾಡೋದು, ಉತ್ತಮವಾದಂಥ ಹಸುಗಳನ್ನ ಇಟ್ಕೊಂಡು ಉತ್ತಮವಾದಂಥ ಹಸುಗಳು ಇಟ್ಕೊಂಡ್ರೆ ಹಾಲು ಸೇಕರಣೆ ಆಗೋದು. ಸುಮ್ಮನೆ ಅಂತ ಇಂಥ ಹಸುಗಳು ಇಟ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗ್ತದೆ. ಇಲ್ಲಿ ನೀರೇ ಇಲ್ಲ ಸರ್. ಈಗ ನೀವು ಉತ್ತಮವಾದ ಹಸುಗಳು ಇರ್ತೀರಾ. ರೈತರು ನಮ್ಮ ಡೈರಿ ಕಡೆ ವಾಳ್ತಾ ಇದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಬೆಳೆಗಳಲ್ಲಿ ಲಾಸ್ ಆಗಿಬಿಟ್ಟು ಬೆಳೆದಂಥ ಬೆಳೆಗಳಿಗೆ ರೇಟ್ ಇಲ್ಲ, ಹೌದು, ಮಾರ್ಕೆಟ್ ಇಲ್ಲ, ಅದರಿಂದ ತುಂಬಾ ಕಷ್ಟದಲ್ಲಿದ್ದಾರೆ. ಅದರಿಂದ ಇತ್ತೀಚೆಗೆ ಬೇಸಿಗೆ ಕಾಲದಲ್ಲಿ ಒಕ್ಕೂಟಕ್ಕೆ ಹಾಲು ಕಡಿಮೆ ಬರ್ತಾರೆ ಅಂತ ಹೇಳ್ಬಿಟ್ಟು 50% ನಾವು ಘೋಷಣೆ ಮಾಡಿದ್ವಿ ಹೆಚ್ಚುವರಿ ಹಣ ಕೊಡೋಕ್ಕೆ. ಅದು ಆಲ್ರೆಡಿ ಫಸ್ಟ್ ಮೀಟಿಂಗಲ್ಲಿ ಕೊಟ್ಟಿದ್ದೀವಿ. 50% ಜಾಸ್ತಿ ಮಾಡ್ತಾಯಿದ್ವಿ. ಮೊದಲೇ ₹1 ಎಲ್ಲ ಒಕ್ಕೂಟಕ್ಕಿಂತ ಜಾಸ್ತಿ ಕೊಡ್ತೀವಿ. ₹1.5 ಜಾಸ್ತಿ ಕೊಡ್ತಾಯಿದ್ವಿ. ಎಲ್ಲ ಒಕ್ಕೂಟಗಳಿಗಿಂತ ನಾವು ಕೋಲಾರ ಒಕ್ಕೂಟ ಜಾಸ್ತಿ ಕೊಡ್ತಾಯಿದ್ವಿ. ಆದರೂ ಕೂಡ ನಮ್ಮ ರೈತರಿಗೆ ಇನ್ನೂ ಒಳ್ಳೆ ಉತ್ತಮವಾದಂಥ ಸೇವೆ ಮಾಡಲು ಇನ್ನೂ ಬಹಳಷ್ಟು ಒಕ್ಕೂಟ ಹೊಸದಾಗಿ ರಚನೆ ಆಗಿರೋದ್ರಿಂದ ನಾವು ತೀರ್ಮಾನ ತಗೊಂಡಂಥ ವಿಷಯಗಳು ಹಲವಾರಿದೆ. ಅದೆಲ್ಲ ಚರ್ಚೆ ಮಾಡಿ ಆದಷ್ಟು ರೈತರ ಪರವಾಗಿ ನಾವು ತೀರ್ಮಾನ ತಗೊಂಡು. ಈಗ ಮೊದಲು ಒಂಥರ ಇತ್ತು ಸರ್, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಆಗಿರೋದ್ರಿಂದ ಕ್ರೌಡ್ ಇತ್ತು, ತುಂಬ ಕೂಗುಗಳು ಕಮ್ಮಿ ಇತ್ತು. ಆದರೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಬೇರ್ಪಟ್ಟಿರೋದ್ರಿಂದ ನೀವು ಒಂದು ಕೂಗು ಹಾಕಿದ್ರೆ ಅದು ಮಂಜುನಾಥ್ ರೆಡ್ಡಿ ಅವ್ರಿಗೂ ಹೇಳಿ, ನಿಮ್ಮ ಈಗ ನಮ್ಮ ತಾಲೂಕಿನವರೇ ರಾಜ್ಯ ಇದು ನಮ್ಮ ಜಿಲ್ಲಾಧ್ಯಕ್ಷರಾಗಿರೋದ್ರಿಂದ ನಮಗೂ ಖುಷಿ ಇದೆ. ಅವರು ಸ್ಪಂದನೆ ಮಾಡ್ತಾರೆ. ತಪ್ಪದಿರ ಮಾಡಿ. ನಮ್ಮ ಒಕ್ಕೂಟದಲ್ಲಿ ನಿರ್ದೇಶಕರ ಬಂದಿರತಕ್ಕಂಥ ರೈತರ ಮಕ್ಕಳೇ ಬಂದಿರೋದು, ಎಲ್ಲ ರೈತರ ಪರವಾಗಿ ಕಾಳಜಿ ಇರತಕ್ಕಂಥವ್ರ ಡೈರೆಕ್ಟರ್ಗಳಿದ್ದಾರೆ. ಬಾಗೇಪಲ್ಲಿ ಈ ಕ್ಷೇತ್ರ ಸೇರಿರ್ತಕ್ಕಂಥ ಬಾಗೇಪಲ್ಲಿಯವರೇ ಮಂಜುನಾಥ್ ರೆಡ್ಡಿ ಅವರೇ ಅಧ್ಯಕ್ಷರಾಗಿದ್ದಾರೆ. ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸೇವೆಗಳನ್ನು ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಭಾಳ ಉತ್ತಮವಾದಂಥ ಆಡಳಿತ 2 ತಿಂಗಳಿಗೆ 3 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅವರ ಆಡಳಿತ ಎಲ್ಲರೂ ಡೈರೆಕ್ಟರ್ಗೂ ಎಲ್ಲ ನಮ್ಮ ಕಾರ್ಯದರ್ಶಿಗಳಿಗೂ ಎಲ್ಲ ಡೈರಿಗೂ ಉತ್ತಮವಾದಂಥ ಸೇವೆ ಕೊಡಲು ಬದ್ಧವಾಗಿದ್ದಾರೆ. ಅವರೆಲ್ಲ ನಡೆಸ್ಕೊಡ್ತಾರೆ ಅಂತ ಆಶ್ವಾಸನೆ ಇದೆ. ವ್ಯವಸ್ಥೆ ಉಳಿಸೋಕ್ಕೆ ಏನು ಬೇಕೆಲ್ಲ ಮಾರ್ಗಗಳನ್ನ ಅವ್ರು ಹುಡುಕ್ತಾ ಇದ್ದಾರೆ. ವ್ಯವಸ್ಥೆ ಉಳಿಸಕ್ಕಂತ ನಿರಂತರವಾಗಿ ನಮ್ಮ ಆಡಳಿತ ಮಂಡಳಿಯಿಂದ ಸಹಕಾರ ತಗೊಂಡು ಪ್ರಯತ್ನ ಮಾಡೋದು ಬದ್ಧವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಪರವಾಗಿ ನಾನು ಮಾತಾಡ್ತೀನಿ. ಈಗ ನೋಡಿ, ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಈಗ ನಮ್ಮ ಏನು ಈ ಕಾರ್ಮಿಕರ ಅಡಿಯಲ್ಲಿ 2013ರಲ್ಲೇ ನಿಮ್ಮ ಒಕ್ಕೂಟ ಸೇರಿಕೊಂಡಿದೆ. ಏನು ಮಿನಿಮಮ್ ವೇಜಸ್ ಏನಿದೆಯೋ ಲೇಬರ್ ಆ್ಯಕ್ಟ್ ಪ್ರಕಾರ ಕೊಡಲೇಬೇಕು ಅಂತ ಕಾನೂನಿದೆ. ಆದರೆ ಆ ಕಾನೂನನ್ನು ಇಲ್ಲಿನ ನಿಮ್ಮ ಹಿರಿಯ ಅಧಿಕಾರಿಗಳು ಪಾಲಿಸ್ತಾ ಇಲ್ಲ. ಇದರ ಬಗ್ಗೆ ಗಮನ ಹರಿಸೋಕ್ಕೆ ಯಾವ ರೀತಿ ಮಾಡ್ತೀರಾ? 22ರಿಂದ ಕೋಲಾರ ಒಕ್ಕೂಟದಿಂದ ಬೇರ್ಪಟ್ಟು ವ್ಯವಸ್ಥೆಗಳಾದಾಗ 4 ವರ್ಷಗಳ ನಿರಂತರವಾಗಿ ಕೋರ್ಟು ಕಚೇರಿ ಅಳೆದಾಡಿ ಇದನ್ನು ಇವತ್ತು ದಿವಸ ಈ ಚಾಲ್ತಿಗೆ ಬಂದಿದೆ. ಒಕ್ಕೂಟ ಹೊಸ ಮಂಡಳಿ ರಚನೆ ಆಗಿದೆ. 4 ವರ್ಷದಿಂದ ಆಡಳಿತ ಮಂಡಳಿ ಸೇವೆ ಮಾಡ್ತಾ ಇತ್ತು. ಆಡಳಿತ ಮಂಡಳಿ ಸೇವೆ ಮಾಡೋಕ್ಕೆ ಯಾವುದೇ ಹಣಕಾಸಿನ ವಿಚಾರ ತೀರ್ಮಾನ ತಗೊಳ್ಳೋಕ್ಕೆ ಅವರಿಗೆ ಕಾನೂನಲ್ಲಿ ಅವಕಾಶ ಇಲ್ಲದ ಕಾರಣ ನಮ್ಮ ಆಡಳಿತ ಮಂಡಳಿಗೆ ಈಗಾಗಲೇ ಬಂದು ನಾವೆಲ್ಲ ಕ್ರಮ ವಹಿಸಿದ್ದೀವಿ. ಎಲ್ಲ ಕಮಿಟಿಗಳನ್ನು ಮಾಡಿದ್ದೀವಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮಾಡಿ ಕೂಡ ಇವರ ಅನಿಸಿಕೆಗಳು, ಬೇಡಿಕೆಗಳು ಮತ್ತು ಈ ಕಾರ್ಮಿಕರದ್ದು ಏನಿದೆಯೋ ನಮ್ಮ ಡೈರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರದ್ದು ಅವ್ರದ್ದೆಲ್ಲ ಈಗಾಗಲೇ ಎಲ್ಲ ನಮ್ಮನ್ನು ಭೇಟಿ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರಿಗೆಲ್ಲ ಅರ್ಜಿ ಕೊಟ್ಟಿದ್ದಾರೆ. ಅದನ್ನು ನಾವು ಕಮಿಟಿಯಲ್ಲಿಟ್ಟು ಹಂತವಾಗಿ ಕ್ರಮ ವಹಿಸಲು ಬದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖ್ಯನ ಪತ್ರಿಕಾ ಮುಖ್ಯನ ಹೇಳ್ತಾರೆ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.